ಮಳೆ ಬಂದ್ರೆ ಬೆಂಗಳೂರಿನಲ್ಲಿ ಸುರಕ್ಷತೆ ಇಲ್ವಾ? ಇಂಥದ್ದೊಂದು ಆತಂಕ ಇದೀಗ ಮೂಡಿದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಅಪಾಯಕ್ಕೆ ದಾರಿ ಮಾಡಿಕೊಡುವ 211 ಜಾಗಗಳಿದೆಯಂತೆ. ಹೀಗಂತ ಸ್ವತಃ ಸರ್ಕಾರವೇ ಒಪ್ಪಿಕೊಂಡಿದ್ದು ಶೀಘ್ರದಲ್ಲೇ ಇದಕ್ಕೆ ಮುಕ್ತಿ ಕಾಣಿಸೋದಾಗಿ ಹೇಳಿದೆ. ಬೆಂಗಳೂರಿನಲ್ಲಿ ಇವೆಯಂತೆ 218 ಡೇಂಜರ್ ಸ್ಪಾಟ್ಗಳು. ಸದನದಲ್ಲಿ ಸ್ವತಃ ಒಪ್ಪಿಕೊಂಡ್ರ ಡಿಸಿಎಂ ಡಿಕೆ ಶಿವಕುಮಾರ್. ಸಣ್ಣ ಮಳೆ ಬಂದ್ರೆ ಸಾಕು ಉದ್ಯಾನ ನಗರಿ ಕೊಚ್ಚಿಯಂತಾಗುತ್ತೆ. ಬಹುತೇಕ ಏರಿಯಾಗಳಲ್ಲಿ ನೀರು ನುಗ್ಗಿ ಕೃತಕ ಕೆರೆಯೇ ಸೃಷ್ಟಿಯಾಗುತ್ತೆ. ಕಳೆದ 5-6 ವರ್ಷಗಳಿಂದ ಇದೇ ಸ್ಥಿತಿ ಇದ್ರೂ ಬಿಬಿಎಂಪಿ ಮಾತ್ರ ಮಳೆಗಾಲದಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ಕ್ರಮ ವಹಿಸಿದ್ದೀವಿ ಅಂತ ಬಡಾಯಿ ಕೊಚ್ಕೊಳ್ಳುತ್ತೋ ಬಿಟ್ರೆ ವಾಸ್ತವ ಮಾತ್ರ ಬೇರೆನೇ ಇದೆ. ಬೆಂಗಳೂರಲ್ಲಿ ಮಳೆ ಬಂದ್ರೆ ಅಪಾಯಕ್ಕೆ ಆಹ್ವಾನ ನೀಡುವಂತಹ ಡೇಂಜರಸ್ ಸ್ಪಾಟ್ಗಳು 218 ಇವೆಯಂತೆ. ಸದ್ಯ ಇರುವಂತಹ 198 ವಾರ್ಡ್ಗಳ ಪೈಕಿ ಇಷ್ಟೇನಾ ಅಂತ ಹುಬ್ಬೇರಿಸಬೇಡಿ. ಇವು ಸಂಚಾರಿ ಪೊಲೀಸರು ಕೊಟ್ಟ ಮಾಹಿತಿ ಆಧಾರದ ಮೇಲೆ ಗುರ್ತು ಮಾಡಿರೋದಷ್ಟೇ. ಈ ಜಾಗಗಳಲ್ಲಿ ತುಂತುರು ಮಳೆ ಬಂದ್ರೂ ನೀರಿನಿಂದ ಜಲಾವೃತವಾಗುತ್ತಂತೆ. ಇದರಿಂದ ಟ್ರಾಫಿಕ್ ಸಮಸ್ಯೆ, ಅಕ್ಕಪಕ್ಕದ ಏರಿಯಾಗಳಿಗೆ ನೀರು ನುಗ್ಗೋದು ಆಗ್ತಿದ್ಯಂತೆ. ಈಗಿರುವಂಥ ಡ್ರೈನೇಜ್ ಸಿಸ್ಟಮ್ಮು ಪರಿಣಾಮಕಾರಿಯಾಗಿಲ್ಲ. ಇಲ್ಲದ ಕಾರಣನೇ ನಮ್ಮೆಲ್ಲ ಅಂಡರ್ ಪಾಸಸ್ಗಳಲ್ಲಿ ನೀರುಗಳು ನಿಲ್ಲುವಂಥದ್ದಾಗ್ತಿದೆ. ಮತ್ತು ಡ್ರೈನೇಜು ಸ್ಟ್ರಾಂಗ್ ವಾಟರ್ ಡ್ರೈನೇಜ್ನಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ಇಲ್ಲ. ಎಲ್ಲ ಕಡೆ ಕಾಂಕ್ರೀಟ್ ಆಗಿದೆ. ಅದು ಸಮಸ್ಯೆ ಗೊತ್ತಿರುವಂಥದ್ದು, ಕಾಂಕ್ರೀಟ್ ಇದೆ. ಹಾಗಾಗಿ ಕಾಂಕ್ರೀಟ್ ಜಂಗಲ್ ಆಗಿರೋ ಕಾರಣ ನೀರನ್ನು ಹರಿವು ಜಾಸ್ತಿ ಆಗಿರೋ ಕಾರಣ ಕ್ಯಾರಿಂಗ್ ಕೆಪಾಸಿಟಿ ಇಲ್ಲ. ಕೇವಲ ಮಳೆ ಬಂದಾಗಷ್ಟೇ ಅಲ್ಲ, ಬಹುತೇಕ ರಾಜಕಾಲುವೆಗಳಲ್ಲೂ ಕೂಡ ಹೂಳು ತೆಗೆಯೋ ಕೆಲಸ ಆಗ್ತಿಲ್ಲ. ಇದು ಕೂಡ ಮಳೆ ಬಂದಾಗ ಫ್ಲಡ್ ಆಗೋಕ್ಕೆ ಪ್ರಮುಖ ಕಾರಣ. ಸ್ವತಃ ಈ ವಿಚಾರವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಒಪ್ಪಿಕೊಂಡಿದ್ದು ಈಗಾಗಲೇ ರಾಜಕಾಲುವೆ ಒತ್ತುವರಿ ಪೈಕಿ 2395 ಕಡೆಗಳಲ್ಲಿ ತೆರವು ಮಾಡಲಾಗಿದೆ. ಉಳಿದಂತೆ ಅಂತರ್ಜಲ ಹೆಚ್ಚಿಸುವ ನಿಟ್ಟಿನಲ್ಲಿ ಹೊಸ ನಿಯಮವನ್ನ ತರುವ ಬಗ್ಗೆಯೂ ಕೂಡ ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದು ಮಳೆ ನೀರು ಕೊಯ್ಲು ಪದ್ಧತಿಯನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡಲಾಗುತ್ತೆ ಅಂತ ತಿಳಿಸಿದ್ರು. ಈಗ ಕ್ವಶನ್ ಹಾಕಿದ್ರು ಡ್ರೈನ್ ನೀರು ಕಾಲುವೆಗೆ ಮರ ಬಗ್ಗೆ ಮಾತಾಡಿದ್ರು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದ್ರು, ಎಲ್ಲ ಮಾತಾಡಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಬಟ್ ಇಲ್ಲಿ ಏನಪ್ಪ ಹೇಗೆ ಆಗಿದೆ ಅಂದರೆ ಈ ಎನ್ಕ್ರೋಚ್ಮೆಂಟಲ್ಲೂ ಕೂಡ ಈ ಸ್ಟ್ರಾಂಗ್ ವಾಟರ್ ಡೇನಲ್ಲಿ ಸುಮಾರು ಈಗಾಗಲೇ ಒಂದು 2395 ಕಡೆ ಈಗಾಗಲೇ ತೆಗೆದಿದ್ದೀವಿ. ಅವ್ರಿಗೆ ಮೈನ್ ಕನ್ಸರ್ನ್ ಏನಂತಂದರೆ ವಾಟರ್ ರೀಚಾರ್ಜ್ ಆಗೋದಕ್ಕೆ ಈ ಡ್ರೈನ್ಗಳಲ್ಲಿ ನಾವು ಕಾಂಕ್ರೀಟ್ ಹಾಕ್ತಾ ಇದ್ದೀವಿ ಅಂತ ಅಲ್ಲ. ನಗರದಲ್ಲಿರೋ ರಸ್ತೆ ಗುಂಡಿ ಬಗ್ಗೆಯೂ ಸದನದಲ್ಲಿ ಚರ್ಚೆಯಾಯಿತು. ಸಮಗ್ರ ಬೆಂಗಳೂರು ಅಭಿವೃದ್ಧಿಯೇ ನಮ್ಮ ಮೊದಲ ಆದ್ಯತೆ ಅಂತ ಸರ್ಕಾರ ಸ್ಪಷ್ಟಪಡಿಸಿದ್ದು ಎಲ್ಲ ಸಮಸ್ಯೆಗಳಿಗೆ ಶೀಘ್ರದಲ್ಲೇ ಮುಕ್ತಿ ಕಾಣಿಸುವ ಜೊತೆಗೆ ನಾಗರಿಕರು ನೆಮ್ಮದಿಯ ಜೀವನವನ್ನ ನಡೆಸೋದಕ್ಕೆ ಅಂತಹ ಒಂದು ವಾತಾವರಣ ಸೃಷ್ಟಿ ಆಗೋದ್ರ ಬಗ್ಗೆಯೂ ಕೂಡ ಇಲ್ಲಿ ಚರ್ಚೆಯಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.